ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಒಂದು ಶಾಪಿಂಗ್ ಮಾಲ್ಗಳೆಲ್ಲ ಹೇಗಿದೆ, ಏನೇನಿದೆ, ಇಲ್ಲಿ ನೀವು ಬಂದ್ರೆ ಏನೆಲ್ಲ ಸಿಗುತ್ತೆ, ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆದ್ರೆ ನಿಮ್ಮ ಒಂದು ಎಂಟ್ರಿ ಲೆಫ್ಟ್ ಅಲ್ಲೇ ಈ ಒಂದು ಸ್ಮಾರ್ಟ್ ಬಜಾರ್ ಇದೆ. ಇನ್ ಕೇಸ್ ಊರಿಗೆ ಹೋಗ್ಬೇಕಂತ ಬರ್ತಾರಾ, ಬಂದರಿಗೆ ಏನಾರ ಬೇಕು ಅಂದ ತಕ್ಷಣ ಸಡನ್ ಸಿಗುತ್ತೆ. ಆಮೇಲೆ ಆಟೋ ಮಾಡ್ಕೊಂಡು ಹೋಗೋದು, ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದೆಲ್ಲ ತಪ್ಪುತ್ತೆ. ಆಮೇಲೆ ಚೆನ್ನಾಗಿ ವರ್ಕರ್ಸ್ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಏನ್ ಗುರು ಅರಮನೆನಾ ಎಲ್ಲಿ ಇನ್ನು ಕಾಣಿಸ್ತಾನೆ ಇಲ್ವಲ್ಲ ಅನ್ಕೊಂಡ್ರ? ಸರ್ವಿಸ್ ಹಾಲ್, ವೆಜಿಟೇರಿಯನ್ ಫಾಸ್ಟ್ ಫುಡ್, ಅರಮನೆ. ನಾವು ಈ ಸ್ಮಾರ್ಟ್ ಬಜಾರು ಅರಮನೆ ಹೋಟೆಲ್ ನೋಡ್ಕೊಂಡು ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ATM ವ್ಯವಸ್ಥೆ ಇದೆ. ಸಡನ್ ಹೀಗೆ ಬಂದ್ರೆ ನಿಮಗೆ ರಿಲಯನ್ಸ್ ಡಿಜಿಟಲ್ ಕಾಣುತ್ತೆ. ಇಲ್ಲಿ ನೀವು ಎಸ್ಕಲೇಟರ್ ಯೂಸ್ ಮಾಡಬಹುದು. ಹಾಗೆ ರಿಲಯನ್ಸ್ ಸ್ಮಾರ್ಟ್ ಮೇಲ್ಗಡೆ ಕಾಣಿಸುತ್ತಲ್ವಾ, ರಿಲಯನ್ಸ್ ಸ್ಮಾರ್ಟ್ ಇಂದ ಲೆಫ್ಟಿಗೆ ಬಂದು ಈ ಕಡೆ ಬಂದ್ರೆ ನಿಮಗೆ ಬುಕ್ ಕಿ ದುನಿಯಾ ಸಿಗುತ್ತೆ. ಈ ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನಾನೀಗ ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಇದ್ದೀನಿ. ಬನ್ನಿ ಈ ಒಂದು ವಿನೂತನವಾಗಿ ನಿರ್ಮಾಣಗೊಂಡಿರುವ KSRTC ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಎಲ್ಲಾ ತರಹದ ಬಸ್ ಸ್ಟ್ಯಾಂಡ್ ತರ ಇದು ಇದೆಯೋ ಅಥವಾ ಬೇರೆ ಏನಾದ್ರು ವಿಶೇಷತೆ ಇದೆಯಾ ನೋಡ್ಕೊಂಡು ಬಂದ್ಬಿಡೋಣ. ನಮ್ಮ ದಾವಣಗೆರೆಯಲ್ಲಿ ಈ ತರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಲ್ಲ. ತುಮಕೂರಲ್ಲೂ ಕೂಡ ಫಸ್ಟ್ ಫ್ಲೋರ್ ಇದೆ, ಆದ್ರೆ ಶಾಪಿಂಗ್ ಮಾಲ್ಗಳು ಇಲ್ಲ. ಈ ನಮ್ಮ ಶಿವಮೊಗ್ಗದಲ್ಲಿ ಶಾಪಿಂಗ್ ಮಾಲ್ಗಳು ಇದಾವ, ಇಲ್ಲೆಲ್ಲ ಎಸ್ಕಲೇಟರ್ ಇದೆಯಾ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಈ ಬಸ್ ನಿಲ್ದಾಣ CC ಕ್ಯಾಮರಾದ ಕಣ್ಗಾವಲಿನಲ್ಲಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ನೂತನ ಬಸ್ ನಿಲ್ದಾಣದ ಉದ್ಘಾಟನಾ ಸಮಾರಂಭ ನಡೆದಿದ್ದು ದಿನಾಂಕ 13/10/2011ರಲ್ಲಿ ಉಪಸ್ಥಿತರಾಗಿದ್ದು ಶ್ರೀ DV ಸದಾನಂದ ಗೌಡ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದ್ರೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ. ಹಾಗೆ ಉದ್ಘಾಟನೆ ಮಾಡಿದ್ದು ಶ್ರೀ BS ಯಡಿಯೂರಪ್ಪನವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು, ಶಿಕಾರಿಪುರ ಕ್ಷೇತ್ರ. ನೋಡಿ, ಈ ಒಂದು ನಮ್ಮ ಶಿವಮೊಗ್ಗದ KSRTC ಬಸ್ ನಿಲ್ದಾಣದ ಉದ್ಘಾಟನೆ ಮಾಡಿದ್ದು ನಮ್ಮ BS ಯಡಿಯೂರಪ್ಪ ಸರ್. ಹಾಗೆ ಆ ಒಂದು ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿದ್ದು DV ಸದಾನಂದ ಗೌಡ ಅವರು. ಬನ್ನಿ ಈಗ ಒಳಗಡೆ ಹೋಗೋಣ. ಈ ಒಂದು ವಿನೂತನವಾದ KSRTC ಬಸ್ ನಿಲ್ದಾಣದಲ್ಲಿ ಏನೇನೆಲ್ಲ ಇದೆ ನೋಡ್ಕೊಂಡ್ ಬಂದ್ಬರೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಜಾಗ ಜಾಹೀರಾತಿಗಾಗಿ ಕರೆ ನೀಡಿ. ನೋಡಿ, ಇಲ್ಲೇನಾದ್ರೂ ನೀವು ಆಡ್ ಕೊಡೋದಾದ್ರೆ ಈ ಒಂದು ಜಾಗ ಈಗಾಗಲೇ ಫ್ರೀ ಇದೆ. ಇದಾದ್ಮೇಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆದ್ರೆ ನಿಮ್ಮ ಒಂದು ಎಂಟ್ರಿ ಲೆಫ್ಟ್ ಅಲ್ಲೇ ಈ ಒಂದು ಸ್ಮಾರ್ಟ್ ಬಜಾರ್ ಇದೆ. ಇದೆ ನೋಡಿ ಸ್ಮಾರ್ಟ್ ಬಜಾರ್. ನೀವೇನಾದ್ರೂ ಬಟ್ಟೆಗಳು ಖರೀದಿ ಮಾಡೋರಿದ್ರೆ, ಅಂದ್ರೆ ಈಗೇನಪ್ಪಾ ಅಂದ್ರೆ ನೀವೇನಾದ್ರು ಊರಿಗೆ ಹೋಗ್ಬೇಕಂತ ಬಸ್ಗಳು ಹತ್ತಕ್ಕಂತ ಬಂದ್ರೆ ನೀವೇನಾದ್ರು ಪರ್ಚೇಸ್ ಮಾಡೋದಿದ್ರೆ ಇಲ್ಲೇ ಪರ್ಚೇಸ್ ಮಾಡ್ಬಿಡ್ಬೋದು. ಹಾಗೇನೆ ಮುಂದೆ ಏನಿದೆ, ಇದು ಫುಲ್ ಸ್ಮಾರ್ಟ್ ಬಜಾರ್. ಶಿವಮೊಗ್ಗದವರೆಲ್ಲ ನೋಡಿರ್ತೀರಿ, ಆದ್ರೆ ಕರ್ನಾಟಕದ ಬೇರೆ ಜಿಲ್ಲೆಯವರೆಲ್ಲ ಈ ಒಂದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನ ನೋಡಿರ್ತೀರಾ? ನೋಡಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಯಾರು ತೋರ್ಸಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್, ನಮಸ್ತೆ ಸರ್. ಈ ಒಂದು ಸ್ಮಾರ್ಟ್ ಬಜಾರ್ ಅಲ್ಲಿ ಏನೆಲ್ಲ ಸಿಗುತ್ತೆ? ಡ್ರೆಸ್ಸಸ್ ಸಿಗುತ್ತೆ, ಆಮೇಲೆ ಶೂಸ್, ಆಮೇಲೆ ಇದು ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ. ಆಮೇಲೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಚೆನ್ನಾಗಿ, ಆಮೇಲೆ ಕ್ವಾಲಿಟಿನೂ ಇದೆ. ಆಮೇಲೆ ರೇಷನ್ ಐಟಮ್ಸ್ ಎಲ್ಲ ಸಿಗುತ್ತೆ. ವರ್ತಿದೆ, ಎಲ್ಲ ವರ್ತಿದೆ, ಚೆನ್ನಾಗಿದೆ. ಆಮೇಲೆ ನಿಯರೆಸ್ಟ್ ಇದೆ ಎಲ್ಲ ಜನಗಳಿಗೆ ಬಂದು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ.
ಸರ್ ಈಗ ಇನ್ ಕೇಸ್ ಊರಿಗೆ ಹೋಗ್ಬೇಕಂತ ಬರ್ತಾರ, ಬಂದರಿಗೆ ಏನಾರ ಬೇಕು ಅಂದ ತಕ್ಷಣ ಸಡನ್ ಸಿಗುತ್ತೆ. ಆಮೇಲೆ ಆಟೋ ಮಾಡ್ಕೊಂಡು ಹೋಗೋದು, ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದೆಲ್ಲ ತಪ್ಪುತ್ತೆ. ಆಮೇಲೆ ಚೆನ್ನಾಗಿ ವರ್ಕರ್ಸ್ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಸೂಪರ್ ಆಗಿದೆ. ಕ್ಲೀನ್ ಮೇಂಟೆನೆನ್ಸ್ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾವ್ ಯಾವಾಗ ಬಂದ್ರು ಒಂದ್ಸರಿ ವಿಸಿಟ್ ಹೋಗ್ತೀವಿ. ಆಮೇಲೆ ಹೊಸ ಹೊಸ ಐಟಮ್ಸ್ ಗಳೆಲ್ಲ ಬರುತ್ತೆ. ಸುಮಾರು ಇಲ್ಲೇನೆ ಪರ್ಚೇಸ್ ಮಾಡಿದೀನಿ. ಚೆನ್ನಾಗಿದೆ ಸರ್ ಟೋಟಲಿ. ಆಮೇಲೆ ಬೇರೆ ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಬೆಟರ್, ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ. ಚೆನ್ನಾಗಿದೆ ಸರ್. ಎಲ್ಲದಕ್ಕೂ ಒಂದು ಫೆಸಿಲಿಟಿ ಇದೆ ಅಂತ ಫೆಸಿಲಿಟಿ ಇದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಒಳ್ಳೆ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಅನುಕೂಲ ಇದೆ. ಸರ್. ಈಗ ನೀವು ಜಿಯೋ ಸ್ಮಾರ್ಟ್ ಬಜಾರ್ ನೋಡ್ಕೊಂಡು, ಇದೇನಪ್ಪ ಇದು ಅರಮನೆ ಅಂತ ಇದೆಯಲ್ಲ, ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ನೀವು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ರೆ ಈ ಒಂದು ಸ್ಮಾರ್ಟ್ ಬಜಾರ್ ಪಕ್ಕದಲ್ಲೇ ನಿಮಗೆ ಅರಮನೆ ಕಾಣಿಸುತ್ತೆ. ಏನ್ ಗುರು ಅರಮನೆನಾ, ಎಲ್ಲಿ ಇನ್ನು ಕಾಣಿಸ್ತಾನೆ ಇಲ್ವಲ್ಲ ಅನ್ಕೊಂಡ್ರ? ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಅರಮನೆ. ಇದೇನಪ್ಪ ಇದು ಅರಮನೆ ಅಂದ್ರೆ, ನಾವು ಮೈಸೂರು ಪ್ಯಾಲೇಸು, ಬೆಂಗಳೂರು ಗುಟ್ಟಳ್ಳಿ ಪ್ಯಾಲೇಸು, ಹಾಗೇನೆ ಅರಮನೆ ಸಿನಿಮಾ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅರಮನೆ ಸಿನಿಮಾ ನೆನಪಾಗುತ್ತೆ. ಸರ್ವಿಸ್ ಹಾಲ್, ವೆಜಿಟೇರಿಯನ್ ಫಾಸ್ಟ್ ಫುಡ್ ಅರಮನೆ ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ನಿಮಗೆ? ಅರಮನೆ ತರ ಫೀಲ್ ಆಗ್ತಾ ಇದೆಯಾ? ಹೋಗಿ ಒಳಗಡೆ ಊಟ ಮಾಡಿದ್ರೆ ಫೀಲ್ ಆಗುತ್ತೆ. ಬನ್ನಿ, ಎಲ್ರು ಅರಮನೆಯಲ್ಲಿ ಊಟ ಮಾಡ್ತಾ ಇದಾರೆ ಇಲ್ಲಿ. ಸರ್ ನಮಸ್ತೆ ಸರ್, ಯಾಕೆ ನೀವು ವೇಟಿಂಗ್ ಆಡ್ತಾ ಇಲ್ಲ? ವೇಟ್ ಮಾಡ್ತಾ ಇದ್ರೆ ಇನ್ನೂ ಬಂದಿಲ್ಲ. ಸರ್, ಅರಮನೆ ಹೋಟೆಲ್ ಅಲ್ಲಿ ಊಟ ಹೇಗಿರುತ್ತೆ, ತಿಂಡಿ ಎಲ್ಲ ಹೇಗಿರುತ್ತೆ? ಸರ್, ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡ್ತಾ ಇದೀವಿ, ಮಕ್ಕಳು ತಿಂತಾ ಇದ್ದಾರೆ, ನಾವಿನ್ನೂ ತಿಂತಾ ಇಲ್ಲ. ನೋಡ್ತಾ ಇದ್ದೀವಿ. ನೀವು ಕಾಯ್ತಾ ಇದ್ದೀರಿ? ಕಾಯ್ತಾ ಇದ್ದಿಲ್ಲ, ಇನ್ನೂ ನೋಡಿಲ್ಲ. ಓಕೆ ಸರ್, ಎಂಜಾಯ್ ಎಲ್ಲ. ಏನಪ್ಪಾ ಅಂದ್ರೆ, ನೀವು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಊಟ ಮಾಡ್ಬೇಕಂದ್ರೆ ಈ ಅರಮನೆಗೆ ಬನ್ನಿ, ಊಟ ಮಾಡಿ. ಇದಾದ್ಮೇಲೆ ಮುಂದೆ ಏನಿದೆ ನೋಡ್ಕೊಂಡು ಹೋಗ್ಬಿಡೋಣ. ನಾವು ಈ ಸ್ಮಾರ್ಟ್ ಬಜಾರು, ಅರಮನೆ ಹೋಟೆಲ್ ನೋಡ್ಕೊಂಡು ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ATM ವ್ಯವಸ್ಥೆ ಇದೆ. ಸಡನ್ ಆಗಿ ನಿಮ್ಗೆ ಏನಾದ್ರು ದುಡ್ಡು ಬೇಕಂದ್ರೆ ಇಲ್ಲೇ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಅಲ್ಲೇ ನೀವು ದುಡ್ಡು ಡ್ರಾ ಮಾಡ್ಬೋದು. ಆದಷ್ಟು ಹುಷಾರಾಗಿರ್ರಿ, ಅಕ್ಕಪಕ್ಕ ನೋಡ್ಕೊಳ್ಳಿ, ಅಕ್ಕಪಕ್ಕ ಯಾರ್ಯಾರು ಎಂತೆಂತರು ಇರ್ತಾರೆ ಅಂತ ನೋಡ್ಕೊಂಡು ಹೋಗಿ ದುಡ್ಡು ಡ್ರಾ ಮಾಡಿ ಅಂತ ಕೇಳ್ಕೊತೀನಿ. ಇದಾದ್ಮೇಲೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಜ್ಯೂಸ್ ಅಂಗಡಿ ಇದೆ, ಇದು ಕೂಡ ಲತಾ ಚಾಟ್ಸ್ ಜ್ಯೂಸ್ ಸೆಂಟರ್. ಹೀಗೆ ಬಂದ್ರೆ ನಿಮಗೆ ರಿಲಯನ್ಸ್ ಡಿಜಿಟಲ್ ಕಾಣುತ್ತೆ. ಇಲ್ಲಿ ನೀವು ಎಸ್ಕಲೇಟರ್ ಯೂಸ್ ಮಾಡ್ಬೋದು. ಏನಕ್ಕಂದ್ರೆ ಮೇಲ್ಗಡೆ ಶಾಪಿಂಗ್ ಮಾಲ್ಸ್ ಇದೆ, ಅಲ್ಲಿ ಹೋಗೋದಕ್ಕೆ ಎಸ್ಕಲೇಟರ್ ಯೂಸ್ ಮಾಡ್ಬೋದು. ಇಲ್ಲಿ ರಿಲಯನ್ಸ್ ಡಿಜಿಟಲ್ ಇದೆ. ಆ ಕಡೆ ರಿಲಯನ್ಸ್ ಸ್ಮಾರ್ಟ್ ನೋಡಿದ್ರಿ, ಈ ಕಡೆ ರಿಲಯನ್ಸ್ ಡಿಜಿಟಲ್ ನೋಡ್ತಾ ಇದ್ರ. ಇಲ್ಲಿಂದ ನಾವು ಮೇಲೆ ಹೋಗೋಣ ಬನ್ನಿ. ಯಾಕೆ ಇದು ಎಸ್ಕಲೇಟರ್ ವರ್ಕ್ ಆಗ್ತಾ ಇಲ್ಲ? ಯಾಕೋ ಈ ಎಸ್ಕಲೇಟರ್ ವರ್ಕ್ ಆಗ್ತಾ ಇಲ್ಲ, ನಡ್ಕೊಂಡೆ ಹೋಗ್ಬೇಕು. ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದಾರೆ ನೋಡಿ, ನಡ್ಕೊಂಡೆ ಹೋಗ್ಬೇಕು. ಬಟ್ ಆ ಕಡೆ ವರ್ಕ್ ಆಗುತ್ತೆ, ಈ ಎಸ್ಕಲೇಟರ್ ವರ್ಕ್ ಆಗ್ತಾ ಇಲ್ಲ. ಆದ್ರೂ ನೋಡೋಣ ಮೇಲ್ಗಡೆ ಏನೆಲ್ಲ ಶಾಪಿಂಗ್ ಮಾಲ್ಸ್ ಇದೆ ಅಂತ ನೋಡೋಣ. ಇದೇನಪ್ಪ ಇದು, ಮೇಲ್ಗಡೆನು ಸ್ಮಾರ್ಟ್ ಬಜಾರ್ ಇದೆ. ಓಕೆ. ಮೋಸ್ಟ್ಲಿ ಈ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಶಾಪಿಂಗ್ ಮಾಲ್ಗಳನ್ನೆಲ್ಲ ರಿಲಯನ್ಸ್ ಅವರೇ ಹೋಲ್ಸೇಲ್ ಬುಕಿಂಗ್ ಮಾಡ್ಕೊಂಡಾರ ಅನ್ಸುತ್ತೆ. ಇಲ್ಲಿನೂ ಕೂಡ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ಇನ್ನು ಖಾಲಿ ಇದೆ, ಯಾವುದು ಶಾಪಿಂಗ್ ಮಾಲ್ಗಳು ಯಾವುದು ಇಲ್ಲ. ಇಲ್ಲಿನ ಯಾವ್ದು ಶಾಪ್ಸ್ಗಳು ಇಲ್ಲ, ಖಾಲಿ ಇದೆ. ಈ ಒಂದು ಜಾಗದಲ್ಲಿ ನೀವೇನಾದ್ರೂ ಯಾವ್ದಾರ ಶಾಪ್ ಓಪನ್ ಮಾಡಿದ್ರೆ ಮಾಡ್ಬೋದು ಅಲ್ವಾ ಸರ್? ಇಲ್ಲಿ ಖಾಲಿ ಇದೆಯಲ್ಲ, ಮತ್ತೆ ಯಾರನ್ನ ಶಾಪ್ ಓಪನ್ ಮಾಡ್ಬೋದಾ? ನೋಡಿ ಸರ್ ನಮಸ್ತೆ,
ಸರ್, ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಜಾಗ ಖಾಲಿ ಇದೆ ಅಲ್ವಾ? ರಿಲಯನ್ಸ್ ಸ್ಮಾರ್ಟ್ ಆಪೋಸಿಟ್ ಇಲ್ಲಿ ಬೇರೆ ಯಾರಾದ್ರೂ ಅಂಗಡಿ ಹಾಕೋಬೋದಾ? ಹಾಕೋಬಹುದು. ಸರ್, ಏನೆಲ್ಲ ರೆಂಟ್ ಏನಿರುತ್ತೆ ಐಡಿಯಾ ಇದೆಯಾ? ಬಾಡಿಗೆ ಬಗ್ಗೆ ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ನಾವು ಹೀಗೆ ಬಂದಿದ್ದೀವಿ, ಕಸ್ಟಮರ್ ಆಗಿ ಬಂದಿದ್ದು. ಹೌದಾ? ಇಲ್ಲಿ ಮೊದ್ಲೆಲ್ಲ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು. ಅದೇ ಕಾರಣಕ್ಕೆ ನಾನು ಬಂದು ಏನಾದ್ರು ಕೊಂಡ್ಕೊಂಡು ಹೋಗೋಣ. ನಾವು ಆಕ್ಚುಲಿ ಹಾವೇರಿಯಿಂದ ಬಂದಿದ್ದು. ಯಾವ ತರ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಾ? ಸರ್, ನಿಮ್ಮ ಹಾವೇರಿಯಲ್ಲಿ ಈ ತರ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿಲ್ವಲ್ಲ, ಯಾಕೆ ಮಾಡಿಲ್ಲ? ಅಲ್ಲಿ ಮಾಡಿಲ್ಲ ಅಂದ್ರೆ ಅದು ಉತ್ತರ ಕನ್ನಡ ಅಂದ್ರೆ ಸ್ವಲ್ಪ ತಿರಸ್ಕಾರ ಮಾಡ್ತಾರೆ ಜನ. ಇಂತ ಮಾಲ್ಗಳಿಗಿಂತ ಸಣ್ಣ ಸಣ್ಣ ಅಂಗಡಿಗಳಿಗೆ ಮಹತ್ವ ಕೊಡ್ತಾರೆ. ಹೌದು. ರಸ್ತೆ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಂದ್ರೆ ಉತ್ತರ ಕನ್ನಡ ಜನ ಸ್ವಲ್ಪ ಬಿಸಿ ಇರ್ತಾರಲ್ವಾ, ಈ ತರ ಮಾಲ್ಗಳಿಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಮುಜುಗರ ಅಲ್ವಾ? ರೇಟ್ ಜಾಸ್ತಿ ಆಗತ್ತೆ, ಇದೆಲ್ಲ ಬಾಡಿಗೆಗಳು ಜಾಸ್ತಿ ಇರತ್ತೆ, ಅದ್ರ ಮೇಲೆ ರೇಟ್ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಅನ್ನೋ ಒಂದು ಮುಜುಗರ ಇರುತ್ತೆ, ಮನಸ್ಸಲ್ಲಿ ಭಯ ಇರುತ್ತೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಕಮ್ಮಿ ರೇಟಿಗೆ ಸಿಗೋದು ಅಂತ ಈ ತರ ಒಂದು ಮನಸ್ಥಿತಿಯಲ್ಲಿ ಅವ್ರು ಆತರ ಯೋಚನೆ ಮಾಡ್ತಾರೆ. ಹೌದು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ಧನ್ಯವಾದ. ಥ್ಯಾಂಕ್ ಯು. ಈಗ ನಿಮ್ಗೆ ಟಾಪ್ ವ್ಯೂ ಇಂದ ಈ ಒಂದು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಶಾಪಿಂಗ್ ಮಾಲ್ ಎಲ್ಲ ಹೇಗ್ ಕಾಣುತ್ತೆ ಅಂತ ನೀವು ನೋಡ್ಬೋದು. ಕಾಣಿಸ್ತಿದ್ಯಾ? ಸಖತ್ತಾಗಿ ಕಾಣುತ್ತಲ್ವಾ? ನೋಡಿ, ಎಸ್ಕಲೇಟರ್ ಈ ಕಡೆದು ವರ್ಕ್ ಆಗುತ್ತೆ, ಆ ಕಡೆದು ವರ್ಕ್ ಆಗ್ಲಿಲ್ಲ. ನೋಡಿ ಎಷ್ಟು ಸಖತ್ತಾಗಿ ಕಾಣುತ್ತೆ. ನಮ್ಮ ದಾವಣಗೆರೆಯಲ್ಲೂ ಇದೇ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು, ತುಮಕೂರಲ್ಲೂ ಇದೇ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ನೀವು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಎಂಟ್ರಿ ಹೊಡೆದಾದ್ಮೇಲೆ ಈ ಎಸ್ಕಲೇಟರ್ ಹತ್ಕೊಂಡು ಮೇಲೆ ಬಂದು ಹಾಗೆ ರಿಲಯನ್ಸ್ ಸ್ಮಾರ್ಟ್ ಮೇಲ್ಗಡೆ ಕಾಣಿಸುತ್ತಲ್ವಾ, ರಿಲಯನ್ಸ್ ಸ್ಮಾರ್ಟ್ ಇಂದ ಲೆಫ್ಟಿಗೆ ಬಂದು ಈ ಕಡೆ ಬಂದ್ರೆ ನಿಮಗೆ ಬುಕ್ ಕಿ ದುನಿಯಾ ಸಿಗುತ್ತೆ. ಈ ಒಂದು ಬುಕ್ ಕಿ ದುನಿಯಾಗೆ ಯಾಕೆ ಬರ್ಬೇಕಂದ್ರೆ, ನೀವೇನಾದ್ರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೊಬೈಲ್ ನೋಡ್ಕೊಂಡು ಅಯ್ಯೋ ಎಷ್ಟಾದಪ್ಪ ಮೊಬೈಲ್ ನೋಡ್ತೀಯ ಅಂತ ಹೇಳಿ ಸ್ವಲ್ಪ ಬುಕ್ಸ್ ಓದೋಣ ಅನ್ನೋ ಒಂದು ಬುಕ್ಸ್ ಓದೋ ಹವ್ಯಾಸಿಗಳು ಇರ್ತಾರಲ್ಲ, ಅವ್ರು ಬಂದು ಈ ಬುಕ್ ಕಿ ದುನಿಯಾಗೆ ಬನ್ನಿ. ಇಲ್ಲಿ ಒಳ್ಳೊಳ್ಳೆ ಬುಕ್ಸ್ಗಳು ಸಿಗುತ್ತೆ, ನೀವು ಬುಕ್ಸ್ಗಳು ತಗೊಂಡು ಹೋಗ್ಬೋದು. ಸರ್ ನಮಸ್ತೆ. ಸರ್ ನಾನು ವ್ಲಾಗರು. ಸರ್ ನಮಸ್ತೆ. ಸರ್, ನಿಮ್ಮ ಒಂದು ಬುಕ್ ಕಿ ದುನಿಯಾ ಅನ್ನೋ ಒಂದು ಹೆಸರೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಈ ಒಂದು ನಿಮ್ಮ ಬುಕ್ ಕಿ ದುನಿಯಾದಲ್ಲಿ ಏನೇನೆಲ್ಲ ಬುಕ್ಸ್ಗಳು ಸಿಗ್ಬೋದು? ಸರ್ ನಮಸ್ಕಾರ, ನನ್ನ ಹೆಸರು ಅಖಿಲೇಶ್ ಅಂತ, ಬುಕ್ಕಿ ದುನಿಯಾ ಓನರು. ಸೊ ಈ ನಮ್ಮ ಬುಕ್ಕಿ ದುನಿಯಾದಲ್ಲಿ ನಿಮಗೆ ಎಲ್ಲ ಥರ ಬುಕ್ಸು, ಕನ್ನಡ, ಇಂಗ್ಲೀಷು, ಹಿಂದಿ, ಕಿಡ್ಸ್ ಬುಕ್ಸು, ಫಿಕ್ಷನಲ್, ನಾನ್ ಫಿಕ್ಷನಲ್ಲು, ಕತೆ, ಕಾದಂಬರಿ. ಸೊ ನಿಮಗೆ ಯಾವ ಥರ ಬುಕ್ಸ್ ಬೇಕೋ ಆ ಥರ ಬುಕ್ಸ್ಗಳು ಸಿಗುತ್ತೆ. ಸರ್ ಹೌದು, ನೀವು ಈ ಬಸ್ ಸ್ಟ್ಯಾಂಡ್ ಅಲ್ಲೇ ಈ ಒಂದು ಬುಕ್ ಸ್ಟಾಲ್ ಓಪನ್ ಮಾಡೋದಕ್ಕೆ ಕಾರಣ ಏನು? ಸರ್ ಮೇನ್ ರೀಸನು ಆಕ್ಸೆಸ್, ಅಂದರೆ ಜನರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪುಸ್ತಕಗಳು ಸಿಗಬೇಕು. ಆಮೇಲೆ ಜನರಿಗೆ ತುಂಬ ಹುಡುಕಾಟ ಇರಬಾರ್ದು ಬೇರೆ ಕಡೆಯಿಂದ ಬಂದಾಗ. ಸೊ ನಿಯರ್ ಬೈ ಆಗಲಿ ಮತ್ತು ಆಕ್ಸೆಸ್ ಈಸಿ ಆಗಲಿ ಅಂತ ಬಸ್ ಸ್ಟ್ಯಾಂಡ್ನಲ್ಲೇ ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಹೌದು ಸರ್, ಈಗ ಈ ಒಂದು ಟೈಟಲ್ ನೀವು ಯಾವ ರೀತಿ ಹುಡುಕಿದ್ರಿ? ಟೈಟಲ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸರ್ ನಾನು ಆ್ಯಕ್ಚುಲಿ ಪ್ಯಾಷನೇಟ್ ಅಬೌಟ್ ಬುಕ್ಸ್. ಐ ಆಮ್ ಎ ಆಥರ್. ಒಂದು 3 ಬುಕ್ಸ್ ಬರೆದಿದ್ದೀನಿ. ಸೊ ಹಾಗಾಗಿ ನನ್ನ ಬುಕ್ಸ್ ಬಗ್ಗೆ ರಿಲೇಟೆಡ್ ಈಸಿಯಾಗಿ ಜನರಿಗೆ ಹೇಳೋ ಅಂಥ ಹೆಸರು ಹುಡುಕ್ತಾ ಇದ್ದೆ. ಅದರಲ್ಲಿ ಬುಕ್ ಅನ್ನೋ ವರ್ಡ್ ಬರಲೇಬೇಕು ಅಂತ. ಆಮೇಲೆ ದುನಿಯಾ ಅನ್ನೋ ವರ್ಡ್ ತುಂಬ ಕ್ಲೋಸ್ ಇತ್ತು ಮನಸ್ಸಿಗೆ. ಸೊ ಹೇಳಲಿಕ್ಕೆ ಈಸಿ ಆಗಲಿ ಅಂತ ಬುಕ್ಕಿ ದುನಿಯಾ ಅಂತ ಮಾಡಿದ್ದೆ. ಸರ್ ತುಂಬಾ ಚೆನ್ನಾಗಿದೆ ಹೆಸರು. ನಿಮ್ಮ ಒಂದು ಬುಕ್ ಕಿ ದುನಿಯಾ ಶಾಪು ಆದಷ್ಟು ಬೇಗ ಇನ್ನೂ ಹಲವಾರು ಬ್ರಾಂಚ್ಗಳು ಮಾಡಂಗಾಗ್ಲಿ, ಇಡೀ ಕರ್ನಾಟಕದಾದ್ಯಂತ ಮಾಡಂಗಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ತೀನಿ. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಪಬ್ಲಿಕ್ ಟಾಕ್. ಒಳ್ಳೇದಾಗ್ಲಿ ನಿಮಗೆ. ನಾನು ಕೂಡ ಸುಮಾರು ಕಾದಂಬರಿಗಳೆಲ್ಲ ಓದ್ತೀನಿ. ಅದು ಎಲ್ಲಿ ಅಂದ್ರೆ ನಮ್ಮ ತುಮಕೂರಿನ ಲೈಬ್ರರಿಯಲ್ಲಿ ತಗೊಂತೀನಿ, ಹಾಗೆ ನಮ್ಮ ತುಮಕೂರಿನ ನಮನ ಬುಕ್ ಸ್ಟಾಲ್ ಎಲ್ಲ ತಗೊಂತೀನಿ. ಈಗ ಇಲ್ಲಿ ಬುಕ್ ಕಿ ದುನಿಯಾ ಅಂತ ನೋಡಿದ್ಮೇಲೆ ಒಂದು ಬುಕ್ ತಗೊಂಡು ಹೋಗದೆ ಇದ್ರೆ ಅದು ಚೆನ್ನಾಗಿರುತ್ತಾ? ಹಾಗೇನೆ ಸರ್ ಬರೆದಿರುವ ಒಂದು ಬುಕ್ನೇ ತಗೊಂಡು ಹೋಗೋಣ, ಹೇಗ್ ಬರ್ದಿದ್ದಾರೆ ಅಂತ ನೋಡೋಣ ಅಂತೇಳಿ ಬಂದಿದ್ದೀನಿ. ಸರ್ ತೋರಿಸಿ ಸರ್, ನೀವು ಬರ್ದಿರೋ ಬುಕ್ ಯಾವ್ದು ತೋರಿಸಿ ಸರ್. ಕೊಡಿ ಸರ್, ನಮ್ಗೆ ಆ ಬುಕ್ ಕೊಡಿ. ಇದ್ರೆ ನಿಮ್ಮ ಹತ್ರ ಈಗ ಅವೈಲಬಿಲಿಟಿ ಇದ್ರೆ ಕೊಡಿ ಸರ್. ಸರ್ ನನ್ನ ಮಗಳು ತುಂಬಾನೇ ಇಷ್ಟಪಡ್ತಾಳೆ ಇಂಗ್ಲಿಷ್ ನಾವೆಲ್ಸ್. ಇದು ನನ್ನ ಮೊದಲನೇ ಬುಕ್ಕು, ಫೈಂಡ್ ಯು ನ್ಯೂ ಅಂತ. ಇದು ಸೆಲ್ಫ್ ಹೆಲ್ಪ್ ಬುಕ್ಕು.
ಎನಿ ಒನ್ ಹೂ ಈಸ್ ಫ್ರಮ್ 12 years to 35 ಅಲ್ಲಿ ತನಕ ಇದು ಆರಾಮಾಗಿ ಈ ಬುಕ್ನ ಓದ್ಬೋದು. ತಮ್ಮನ್ನು ತಾವು ಹುಡ್ಕೊಳ್ಳುವಂಥ ಟಾಪಿಕ್ಕು. ಸೊ ತುಂಬ ಸಿಂಪಲ್ಲಾಗಿ ಬರೆದಿದ್ದೀನಿ. ಸಿಂಪಲ್ ಇಂಗ್ಲೀಷು, ಚಾಪ್ಟರ್ ವೈಸ್. ಒಂದೊಂದು ಚಾಪ್ಟರ್ಗೂ ಒಂದೊಂದು ಆ್ಯಕ್ಟಿವಿಟಿ ಇದೆ, ಅದು ಮುಗಿಸ್ತಾ ಹೋದರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಲೈಫಲ್ಲಿ ಏನು ಬೇಕು ಅಂತ. ಸೊ ಎರಡನೇ ಬುಕ್ ಬಂದ್ಬಿಟ್ಟು ಸಿ ನ್ಯೂ ಅಂತ. ಈಗ ಒನ್ಸ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಏನು ಮಾಡಬೇಕು ಲೈಫಲ್ಲಿ. ಸೊ ನಮ್ಮ ಫ್ಯಾಷನ್ನ ಹುಡ್ಕೋವಂಥದ್ದು, ಹೌ ಟು ಫೈಂಡ್ ಯುವರ್ ಪ್ಯಾಷನ್. ಆಮೇಲೆ ಅದನ್ನು ಕೆರಿಯರ್ ರೂಪದಲ್ಲಿ ಹೇಗೆ ಅದನ್ನು ಕೆರಿಯರ್ ರೂಪಿಸ್ಬೋದು. ಆಮೇಲೆ ಐದರ್ ಯು ಆರ್ ಡೂಯಿಂಗ್ ಬಿಸ್ನೆಸ್ ಆರ್ ಕೆರಿಯರ್ನ ಮತ್ತೆ ಮುಂದುವರ್ಸ್ಕೊಳ್ಳೋವಂಥ 3 ಟಾಪಿಕ್ ಈ ಬುಕ್ಕಲ್ಲಿ ಬರೆದಿದ್ದೀನಿ. ಸೊ ಸಿ ಇ ನ್ಯೂ ಬುಕ್ಕು. ಇದಾದಮೇಲೆ ಕೆಲವರಿಗೆ ಸ್ಟಿಲ್ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಜಾಬ್ ರಿಲೇಟೆಡು. ಸೊ ಅವ್ರು ಹೇಗೆ ಅವ್ರನ್ನ ಜಾಬ್ಸ್ನ ಯೂಸ್ ಮಾಡಿಬಿಟ್ಟು ಹುಡ್ಕೋಬೋದು ಅನ್ನೋದು 9 ಡ್ರೀಮ್ ಜಾಬ್ ಸೀಕ್ರೆಟ್ಸ್ ಅಂತ. ಸೊ ಇದು ಆಟಮ್ ಜಾಬ್ಸ್ ಅಂತ ಬುಕ್ಕು. ಇದು 3ನೇ ಬುಕ್ಕು. 3 ಬುಕ್ಕು ಬರೆದಿದ್ದೀವಿ ಸರ್. ನೋಡಿದ್ರಲ್ವಾ, ಸರ್ ಬರೆದಿರೋ ಬುಕ್ ಅಲ್ಲೇ ಒಂದು ಬುಕ್ ನಾನೀಗ ಪರ್ಚೇಸ್ ಮಾಡ್ತಾ ಇದೀನಿ. ನೀವು ಕೂಡ ಶಿವಮೊಗ್ಗ ಬಂದ್ರೆ KSRTC ಬಸ್ ಸ್ಟಾಂಡ್ ಶಾಪಿಂಗ್ ಮಾಲ್ ಇದೆಯಲ್ಲ, ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲೇ ಈ ಬುಕ್ಕಿಗೆ ದುನಿಯಾ ಒಂದು ಬುಕ್ ಸ್ಟಾಲ್ ಸಿಗುತ್ತೆ. ನೀವು ಕೂಡ ಬನ್ನಿ, ನಿಮಗೆ ಇಷ್ಟವಾದ ಬುಕ್ ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಇವರ ಒಂದು ಬುಕ್ ನ ಪರ್ಚೇಸ್ ಮಾಡ್ತಾ ಇದೀನಿ. ಸರ್, ನಿಮ್ಮ ಒಂದು ಬುಕ್ ನಮಗೆ ಕೊಡಿ. ನಾನೀಗ ಫೈಂಡ್ ಯು ಇನ್ ಯು ಸರ್ ಬರ್ದಿರೋ ಬುಕ್ನೇ ತಗೊಂಡಿದ್ದೀನಿ. ನೋಡೋಣ ಆ ಬುಕ್ ಅಲ್ಲಿ ಏನಿದೆ ಅಂತ. ಓದಿದ್ಮೇಲೆ ನಿಮಗೆ ನಾನೇ ಒಂದು ರಿವ್ಯೂ ಕೊಡ್ತೀನಿ. ಹಾಗೆ ನನ್ನ ಮಗಳು ಕೂಡ ಓದ್ತಾಳೆ, ಅವಳಿಗೂ ಕೂಡ ಕೇಳ್ತೀನಿ ಹೇಗಿತ್ತಮ್ಮ ಬುಕ್ ಅಂತ. ನೆಕ್ಸ್ಟ್ ಏನಾರ ಮತ್ತೆ ಶಿವಮೊಗ್ಗ ಬಂದಾಗೆ ಈ ಒಂದು ಬುಕ್ಕಿಗೆ ದುನಿಯಾದಲ್ಲಿ ಸರ್ ಬರ್ದಿರೋ ಇನ್ನೊಂದು ಬುಕ್ ನ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ, ಸರ್ ಅದು ಬಿಲ್ ಏನಂತ ಹೇಳ್ಬಿಡಿ. ಓಕೆ ಸರ್, ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಸರ್. ವೆಲ್ಕಮ್ ಸರ್. ಈಗ ಮತ್ತೆ ಇನ್ನೇನು ಎಲ್ಲ ರಿಲಯನ್ಸ್ ಅವರೇ ಅಷ್ಟು ಈ ಒಂದು ಶಾಪಿಂಗ್ ಮಾಲ್ ನ ಅಕ್ವೈರ್ ಮಾಡ್ಕೊಂಡ್ರ ಅಂತ ಹೇಳಿದ್ದೆ. ಬನ್ನಿ ಈಗ ವಾಪಸ್ ನಾವು ಕೆಳಗಡೆ ಹೋಗೋಣ. ಎಲ್ಲ ಬಿಜಿ 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 ಬಿಜಿ. ಈ ಒಂದು ಬಿಜಿ ಲೈಫ್ ಅಲ್ಲಿ ನಾವು ಸ್ವಲ್ಪ ಬುಕ್ಸ್ಗಳು ಓದಿ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಬುಕ್ಸ್ ತಗೊಂಡ್ ಬಂದೆ. ಆ ಕಡೆ ಎಸ್ಕಲೇಟರ್ ಡಮಾರ್ ಆಗಿದೆ. ಈ ಎಸ್ಕಲೇಟರ್ ಅಲ್ಲಿ ಹೋಗೋಣ. ನಾನು ಕೂಡ ಭಯ ಬೀಳ್ತಾ ಇದ್ದೀನಿ. ಯಾಕಂದ್ರೆ ಈ ಎಸ್ಕಲೇಟರ್ ಅಲ್ಲಿ ಹೆಂಗಪ್ಪ ಅಂದ್ರೆ ವಯಸ್ಸಾದವರು ಸುಮಾರು ಜನ ಹತ್ತಿ ಹಿಂದಕ್ಕೆ ಸಡನ್ ಆಗಿ ತಗೊಳುತ್ತಲ್ಲ, ಹಾಗಾಗಿ ಬಿದ್ದಿದ್ದು ಒಂದು ಉದಾಹರಣೆಗಳಿದಾವು. ಸರ್ ಅದು ಹಂಗೆ ನಡ್ಕೊಂಡು ಹೋಗ್ಬೇಕು ಸರ್, ಹಂಗೆ ನಡ್ಕೊಂಡು ಹೋಗ್ಬೇಕು. ಹೋಗಿದೆ. ಹಾಗೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಒಂದು ಲತಾ ಜ್ಯೂಸ್ ಸೆಂಟರ್ ಅಂತ ಕಾಣುತ್ತೆ. ನೀವೇನಾದ್ರೂ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಜ್ಯೂಸ್ ಕುಡಿಬೇಕಪ್ಪ ಅಂದ್ರೆ ಈ ಲತಾ ಜ್ಯೂಸ್ ಸೆಂಟರ್ಗೆ ಬನ್ನಿ, ಜ್ಯೂಸ್ ಕುಡೀರಿ, ನಿಮ್ಮ ಒಂದು ಹೊಟ್ಟೆನ ತಂಪು ಮಾಡ್ಕೊಳ್ಳಿ. ಬನ್ನಿ. ಇಲ್ಲಿಂದ ನೆಕ್ಸ್ಟ್ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಏನು ಡಿಸ್ಪ್ಲೇ ಕಾಣುತ್ತೆ. ಬಸ್ಗಳು ಹೊರಡುವ ಸಮಯ ಎಲ್ಲಿಂದ ಎಲ್ಲಿಗೆ ಅನ್ನೋದು ನೀವು ಇಲ್ಲಿ ನೋಡ್ಕೋಬಹುದು. ನಿಮ್ಮ ಬಸ್ಸು ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಶಾಪಿಂಗ್ ಮಾಲ್ಸ್ ಇದೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್. ಇಲ್ಲೊಂದು ಆರ್ಟ್ ಸ್ಪಾಟ್ ಕಾಣಿಸ್ತಾ ಇರ್ಬೋದಲ್ವಾ. ಈ ಆರ್ಟ್ ಸ್ಪಾಟ್ ಏನಪ್ಪಾ ಅಂದ್ರೆ ಇಲ್ಲಿ ಟೀ, ಕಾಫಿ ಎಲ್ಲ ಸಿಗುತ್ತೆ. ನೋಡಿ, ಅಲ್ಲಿ ನಿಮಗೆ ಜ್ಯೂಸ್ ತೋರಿಸಿದೆ, ಇಲ್ಲಿ ಟೀ, ಕಾಫಿ, ಬಿಸ್ಕೆಟ್ಸ್, ಹಾಲು, ಬಾದಾಮಿ ಹಾಲು ಎಲ್ಲ ಸಿಗುತ್ತೆ. ಅಂದ್ರೆ ಅಲ್ಲಿ ಜ್ಯೂಸ್ ಇಟ್ಟಿದ್ದಾರೆ ಅಂತಂದೇಳಿ ಇವರು ಇಲ್ಲಿ ಜ್ಯೂಸ್ ನ ಮಾರ್ತಾ ಇಲ್ಲ, ಇಲ್ಲಿ ಟೀ, ಕಾಫಿ, ಹಾಲ್ನ ಮಾರ್ತಾ ಇದ್ದಾರೆ. ನೀವು ಶಿವಮೊಗ್ಗದ ಬಸ್ ಸ್ಟ್ಯಾಂಡಿಗೆ ಬಂದಾಗ ಏನಾರ ಟೀ, ಕಾಫಿ ಕುಡಿಬೇಕಂದ್ರೆ ಈ ಒಂದು ಆರ್ಟ್ ಸ್ಪಾಟಿಗೆ ಬನ್ನಿ, ಟೀ, ಕಾಫಿ ಕುಡೀರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗಿ ಅಂತ ಹೇಳ್ತಾ ಬನ್ನಿ. ಹಾಗೆ ಮುಂದೆ ಹೋಗೋಣ. ಅಲ್ಲಿಂದ ಈ ಕಡೆ ಸ್ವಲ್ಪ ಬಂದ್ರೆ ನಿಮಗೆ ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ಅಂದ್ರೆ ನಾವು ಟಿಕೆಟ್ ಬುಕಿಂಗ್ ಮಾಡ್ತೀವಲ್ವಾ, ಆ ತರ ಇಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು. ನಿಮಗೆ ಕಾಣಿಸ್ತಾ ಇರ್ಬೋದು ಕೌಂಟ್ರು, ಎಲ್ಲರೂ ಬಂದಿದ್ದಾರೆ, ಟಿಕೆಟ್ ಬುಕಿಂಗ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು. ಈಗೆಲ್ಲ KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ತರ ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ಒಂದು ಕೌಂಟರ್ ಇರುತ್ತೆ. ನೀವು ಕೂಡ ನೀವು ಯಾವ್ದಾದ್ರು ಊರಿಗೆ ಹೋಗ್ಬೇಕಂದ್ರೆ ಮೊದಲೇ ಟಿಕೆಟ್ ಬುಕ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ
ಇಲ್ಲಿ ಶುದ್ಧ ನೀರು ಕುಡಿಯೋ ನೀರು ಸಿಗುತ್ತೆ. ಹಾಗೇನೆ ಸ್ವಲ್ಪ ಈ ಕಡೆ ಬಂದ್ರೆ ಗಂಧದ ಗುಡಿ ಕೆಫೆ. ಎಂತ ಹೆಸರಿಟ್ಟಿದ್ದಾರೆ ನೋಡ್ರಿ, ಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ ಅಂತ ಹೇಳ್ತಾರಲ್ಲ, ಈಗ ಆ ತರ ಗಂಧದ ಗುಡಿ ಅಂತೇಳಿ ಕೆಫೆ ಇದೆ. ಈ ಒಂದು ಕೆಫೆಯಲ್ಲಿ ಶುದ್ಧ ಹಿತ್ತಾಳೆ ಪಾತ್ರೆಯಲ್ಲಿ ಚಹಾ ತಯಾರು ಮಾಡ್ತಾರೆ. ನಮ್ಮಲ್ಲಿ ಚಹಾ ತಯಾರಿಸಲು ಶುದ್ಧ ಕೆನೆ ಭರಿತ ನಂದಿನಿ ಹಾಲನ್ನು ಉಪಯೋಗಿಸ್ತೇವೆ. RO ಶುದ್ಧೀಕರಿಸಿದ ನೀರನ್ನು ಉಪಯೋಗಿಸ್ತೇವೆ. ಸಲ್ಫರ್ ರಹಿತ ಸಕ್ಕರೆಯನ್ನು ಉಪಯೋಗಿಸ್ತೇವೆ. ಕೆಮಿಕಲ್ ಮತ್ತು ಕಲರ್ ರಹಿತ ಚಹಾ ಪುಡಿ ಉಪಯೋಗಿಸ್ತೇವೆ. ಚಹಾ ಸೇವಿಸುವುದರಿಂದ ಎದೆಯಲ್ಲಿ ಅಥವಾ ಅಸಿಡಿಟಿ ಆಗೋದಿಲ್ಲ. ತಣ್ಣೀರು ಮತ್ತು ಬಿಸಿ ನೀರಿನಲ್ಲಿ ತೊಳೆದ ಲೋಟಗಳನ್ನು ಉಪಯೋಗಿಸ್ತೇವೆ ಅಂತೇಳಿ ಇವರಿಲ್ಲಿ ಗಂಧದ ಗುಡಿ ಕೆಫೆಯಲ್ಲಿ ಆಗಿದ್ದಾರೆ. ಇಲ್ಲಿ ಕೂಡ ನೀವು ಬಂದು ಟೀ ಕಾಫಿ ಎಲ್ಲ ಕುಡಿಬಹುದು. ಈ ಒಂದು ಗಂಧದ ಗುಡಿ ಕೆಫೆಯಲ್ಲಿ ಕಾಫಿ ಟೀ ಕುಡಿರಿ. ಹಾಗೆ ಈ ಕಡೆ ಹೋಗೋಣ ಬನ್ನಿ. ಪೊಲೀಸ್ನವರು ಸರ್ ನೀವು ಯೂಟ್ಯೂಬರ್ ಅಂತ ಕೇಳಿದ್ರು. ಹೌದು ಸರ್ ಅಂತ ಹೇಳಿ ಬಂದೆ. ಹಾಗೆ ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ, ಪಾರ್ಕಿಂಗ್. ನಿಮ್ಮ ಒಂದು ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ಬೋದು. ತುಂಬಾ ಸುಸಜ್ಜಿತವಾಗಿದೆ ಈ ಒಂದು ಪಾರ್ಕಿಂಗ್ ಯಾರ್ಡ್, ನೀವು ನೋಡ್ತಾ ಇರ್ಬೋದು. ಅಂತೂ ಇಂತೂ ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಒಂದು ಶಾಪಿಂಗ್ ಮಾಲ್ಗಳೆಲ್ಲ ಹೇಗಿದೆ, ಏನೇನಿದೆ, ಇಲ್ಲಿ ನೀವು ಬಂದ್ರೆ ಏನೆಲ್ಲ ಸಿಗುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಇದಿಷ್ಟು ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ನ ಒಂದು ಶಾಪಿಂಗ್ ಮಾಲ್ ನ ವಿಹಂಗಮ ನೋಟ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ. ನೀವೆಲ್ಲರೂ ಈ ನಮ್ಮ ಶಿವಮೊಗ್ಗದ ಈ KSRTC ಬಸ್ ಸ್ಟ್ಯಾಂಡ್ ತುಂಬಾ ಇಷ್ಟಪಡ್ತೀರ ಅಂತ ಭಾವಿಸ್ತೀನಿ. ಯಾಕಂದ್ರೆ ಈ ಒಂದು KSRTC ಬಸ್ ಸ್ಟ್ಯಾಂಡ್ ಅಷ್ಟು ಅದ್ಭುತವಾಗಿದೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಶಿವಮೊಗ್ಗ, ಜೈ ಕರ್ನಾಟಕ. ಧನ್ಯವಾದಗಳು.